ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಸಂಸ್ಕಾರ ವಿಜ್ಞಾನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಲಗೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀವಿ. ಹೇಗೆ ಮಲ್ಕೋಬೇಕು ಮತ್ತು ಹೇಗೆ ಹೇಳಬೇಕು ಅನ್ನೋದು ಒಂದು ಶಿಷ್ಟಾಚಾರ, ಒಂದು ಸಂಸ್ಕಾರ. ನಾವೇನಾದರೂ ಮನೆಯಲ್ಲಿ ಮಲಗಬೇಕು ಅಂದರೆ ಇಷ್ಟ ಬಂದಂಗೆ ಮಲಗಿದ್ರೆ ನಮಗೆ ರೋಗ ಬರುತ್ತೆ ಅನ್ನೋದನ್ನು ಮರಿಬಾರ್ದು. ಮಲಗೋದು ಒಂದು ಕಲೆ. ಆ ಕಲೆನ ಸಂಸ್ಕೃತದಲ್ಲಿ ಸಂಸ್ಕಾರ ಅಂತ ಕರೀತಾರೆ. ಮಾತಾಡೋದು ಒಂದು ಕಲೆ. ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ರೀ, ಏನು ಸಂಸ್ಕಾರ ಇದೆ ರೀ ಮಾತಾಡೋದ್ರಲ್ಲಿ. ನೋಡಿರಿ, ಅವನು ಎಷ್ಟು ಚೆನ್ನಾಗಿ ಗೌರವಿಸ್ತಾನೆ, ಎಷ್ಟು ಚೆನ್ನಾಗಿ ಅವನು ನಮ್ಮನ್ನು ಆಧರಿಸ್ತಾನೆ ಅಂದರೆ ಒಳ್ಳೆ ಸಂಸ್ಕಾರದಲ್ಲಿ ಇದೆ, ಕೊಟ್ಟಿದ್ದಾರೆ ಅವರ ಅಪ್ಪ ಅಮ್ಮ ಅಂತಾರೆ. ಅಂದರೆ ಒಂದು ಕಲೆ ಕಲಿಸಿದ್ದಾರೆ ಅಂತ ಅರ್ಥ. ಹೋಗಲ್ಲೋ ಬಾರಲ್ಲೋ ಅಂದ್ಬಿಟ್ರೆ ಹೋಗಪ್ಪ ಬಾರಪ್ಪ ಅನ್ನೋಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಎದ್ದೋಗೋ ಆಚೆ ಅನ್ನೋದಕ್ಕೂ ಸ್ವಲ್ಪ ಹೊರಗೋಗ್ತೀರಾ ಅನ್ನೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ. ಬಾರೋ ಇಲ್ಲಿ ಅನ್ನೋದಕ್ಕೂ ಸ್ವಲ್ಪ ಬಾರಪ್ಪ ಇಲ್ಲಿ ಅನ್ನೋಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಇದು ಮಾತಿನ ಸಂಸ್ಕಾರ. ಒಬ್ಬ ಮಾತಿನಲ್ಲಿ ಅವನು ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೋದು ಅನ್ನೋದಾಗಿದ್ದರೆ, ಅದೇ ಮಾತಿನಲ್ಲಿ ಅವನ ವ್ಯಕ್ತಿತ್ವವನ್ನು ಕಳ್ಕೊಳ್ಬೋದು ಅನ್ನೋದಾಗಿದ್ದರೆ ನಮ್ಮ ಕೈಲೇ ಎಲ್ಲ ಇದೆ ಆ ಒಂದು ಕಲೆ ಅಂತ ಅರ್ಥ. ಆದ್ದರಿಂದ ನಾವು ದಿನನಿತ್ಯ ನಮ್ಮ ಬದುಕಿನಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಸಂಸ್ಕಾರನ ಅಳವಡಿಸ್ಕೋಬೇಕು ಅಂತ ಹಿಂದಿನಲ್ಲೂ ಹೇಳ್ತಾರೆ. ಇಲ್ಲಿ ಸಂಸ್ಕಾರ ಅನ್ನೋ ಪದ ಏನು ಹೇಳ್ತಾ ಇದೆ ಅಂದರೆ ಒಂದು ಒಳ್ಳೆಯ ಆಚಾರ ಅಂತ, ಒಂದು ಬೆಳಕು ಅಂತ ಅರ್ಥ. ಮಲಗಕ್ಕೆ ಒಂದು ಬೆಳಕು ಕೊಡಬೇಕು ಅಂತಾರೆ, ಊಟ ಮಾಡೋಕ್ಕೊಂದು ಬೆಳಕು ಬೇಕು ಅಂತಾರೆ. ಅಂದರೆ ಒಂದು ಕಲೆ, ಒಂದು ವಿಚಾರವನ್ನು, ಆಚಾರವನ್ನು ಪಾಲನೆ ಮಾಡಿ ಅಂತ. ಇವತ್ತು ನಮ್ಮ ಜೀವನದಲ್ಲಿ ಬೇಕಾದಷ್ಟು ಊಟ ಮಾಡ್ತೀವಿ, ಒಳ್ಳೊಳ್ಳೆ ತರಕಾರಿ ತಗೋತೀವಿ, ಒಳ್ಳೆ ಹಾಲು ಕುಡಿತೀವಿ, ಮೊಸರು ಕುಡಿತೀವಿ, ಮತ್ತು ಹಣ್ಣುಗಳು ತಿಂತೀವಿ, ಸೊಪ್ಪುಗಳು ಯೂಸ್ ಮಾಡ್ತೀವಿ, ಎಲ್ಲ ಚೆನ್ನಾಗಿ ಯೂಸ್ ಮಾಡ್ತೀವಿ. ಅದಕ್ಕೆ ಚೆನ್ನಾಗಿರಬೇಕು ಅಂತ ಆಸೆಗೆ. ಆದರೆ ಇಷ್ಟೆಲ್ಲ ತಿಂದು ಕೂಡ ನಮ್ಗೆ ರೋಗ ಬರ್ತಿದೆ ಅಂತ ಒಂದು ಪ್ರಶ್ನೆ ನಾವು ಯೋಚನೆ ಮಾಡ್ತಿಲ್ಲ. ಏನು ಎಲ್ಲ ತಿಂತೀವಿ, ನಮ್ಗೆ ಯಾಕ್ರಿ ರೋಗ ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಇದನ್ನು ಗಮನಿಸಿದಾಗ, ದೀರ್ಘವಾಗಿ ಬಹಳ ಗಂಭೀರವಾಗಿ ಗಮನಿಸಿದಾಗ, ನಾವೆಲ್ಲೋ ಒಂದು ಕಲೆನ ಮಿಸ್ ಮಾಡಿದ್ದೀವಿ ಅಂತ ಅರ್ಥ, ಒಂದು ಸಂಸ್ಕಾರ ಮಿಸ್ ಮಾಡಿದ್ದೀವಿ ಅಂತ ಅರ್ಥ, ಒಂದು ಆಚಾರನ ನಾವು ಗಮನಕ್ಕೆ ತಗೊಂಬರ್ತಿಲ್ಲ, ಒಂದು ಆಚಾರನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ ಅನ್ನೋದು ಒಂದು ಅರ್ಥ. ಇಷ್ಟೆಲ್ಲ ತಿಂದರೂ ಕೂಡ ನಮಗೆ ಯಾಕೆ ಕಾಯಿಲೆ ಬರುತ್ತೆ ಅಂತ. ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ಬರುತ್ತೆ ಕೆಲವರಿಗೆ, ಒಂದು 10 ರಿಂದ 11 ಗಂಟೆ ತನಕ ತಲೆನೋವು ಬರುತ್ತೆ. ಯಾಕೆಂದರೆ ಸೂರ್ಯ ಉದಯ ಆದ 3 ಗಂಟೆಗೆ ಕೆಲವರು ತಲೆನೋವು ಕಮ್ಮಿ ಆಗುತ್ತೆ. ಸೂರ್ಯ ಉದಯ ಆಗುವಾಗ ಮತ್ತು ಸೂರ್ಯ ಒಂದು 3 ಗಂಟೆ ಆದಮೇಲೆ, ಉದಯ ಆದಮೇಲೆ ತಲೆನೋವು ಬಿಟ್ಟೋಗುತ್ತೆ. ನೆಕ್ಸ್ಟ್ ಡೇ ಬೆಳಗ್ಗೆ ಬರುತ್ತೆ. ಇವತ್ತವರೆಗೂ ಡಾಕ್ಟ್ರ್ ಗೊತ್ತಿಲ್ಲ ಯಾಕೆ ಆ ತಲೆನೋವು ಬರುತ್ತೆ ಅಂತ. ಯಾವ ಡಾಕ್ಟ್ರು ಕ್ಯೂರ್ ಮಾಡೋಕ್ಕಾಗಿಲ್ಲ ಆ ತಲೆನೋವನ್ನು. ಏನಕ್ಕೆ ಆ ತಲೆನೋವು ಬರ್ತಿದೆ ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ. ಮತ್ತು ಚೆನ್ನಾಗೇ ಇದ್ದೀವಿ, ಭಾಳ ಚೆನ್ನಾಗಿ ಜಿಮ್ ಮಾಡ್ತೀವಿ, ವಾಕಿಂಗ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಏರೋಬಿಕ್ಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಫಸ್ಟ್ ಕ್ಲಾಸಾಗಿ ಚೆನ್ನಾಗಿ ತಿಂತೀವಿ, ಒಳ್ಳೊಳ್ಳೆ ಊಟ ತಿಂತೀವಿ, ಒಳ್ಳೊಳ್ಳೆ ಪಾನೀಯಗಳು, ಹಾಲು ಮೊಸರು ತುಪ್ಪ ಯೂಸ್ ಮಾಡ್ತೀವಿ, ಸೊಪ್ಪು ತರಕಾರಿ ಎಲ್ಲ ತಿಂತೀವಿ. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಸಂಜೆವರೆಗೂ ಸೊಂಟ ನೋವು, ಮಂಡಿ ನೋವು, ಮೈಕೈ ನೋವು, ಮತ್ತು ತಲೆನೋವು, ಮತ್ತು ಇದಕ್ಕಿದ್ದಾಗ ವಾಂತಿ ಆಗುತ್ತೆ, ವಾಂತಿ ಬಂದಂಗೆ ಆಗುತ್ತೆ ಅನ್ನೋ ಸಿಂಪ್ಟಮ್ಸ್ ಎಲ್ಲ ನಾವು ಹೇಳ್ತಾ ಇರ್ತೀವಿ. ಇದಕ್ಕಿಂತ ಹೆಚ್ಚಾಗಿ ಸೊಂಟದಲ್ಲಿ ಫ್ಲೆಕ್ಸಿಬಿಲಿಟಿ ಕಮ್ಮಿ ಆದಾಗ ಮಸಲ್ ಸ್ಕ್ಯಾಚ್ ಅಂತ ಬರುತ್ತೆ. ಏನಾದ್ರು ಒಂದು ಸಣ್ಣ ಪೆನ್ಸಿಲ್ ಬಿದ್ದೋಯ್ತು ಅಂತ ಎತ್ಕೊಳ್ಳೋಕೆ ಹೋದಾಗ ಮೂಳೆ ಏನು ಪಟ್ಟಕ್ಕಂತ ಅನಿಸುತ್ತೆ, ಅಯ್ಯೋ ಅನಿಸ್ತೀವಿ ನಾವು. ಒಂದು ಏನಾದ್ರು ಒಂದು ವಸ್ತು ಕೆಳಗೆ ಬಿದ್ದಿದ್ದು ಎತ್ಕೊಳ್ಳೋಕ್ಕಾಗಲ್ಲ. ಯಾರು ಕರೆಸ್ಬಿಟ್ಟು ಅಯ್ಯೋ ಚೂರು ಎತ್ಕೊಡಪ್ಪ ಅಂತೀವಿ, ಯಾಕಂದರೆ ಬಗ್ಗಕ್ಕಾಗಲ್ಲ. ಏನೂ ಪ್ರಾಬ್ಲಮ್ ಇಲ್ಲ. ಆರ್ಥೋಪೆಡಿಕ್ ಪ್ರಕಾರ ಏನು ಮೂಳೆಯಲ್ಲಿ ಏನೂ ದೋಷ ಇಲ್ಲ ಅಂತಾರೆ. ಆದರೆ ಅಲ್ಲಿ ಮಸಲ್ ಕ್ಯಾಚ್, ಮಾಂಸಖಂಡಗಳಲ್ಲಿ ಬಿಗಿತನ ಇರುತ್ತೆ. ಆ ಬಿಗಿತನ ಯಾಕೆ ಬರುತ್ತೆ ಅಂದರೆ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ ಅರ್ಥ. ಸರಿಯಾಗಿ ನಡೆಯೋಕ್ಕೆ ಆಗೋದಿಲ್ಲ ಕೆಲವ್ರಿಗೆ. ಅಯ್ಯೋ ಮಂಡಿ ಇಟ್ಕೊಂಡ್ಬಿಟ್ಟಿದ್ದೀರಿ, ಸೊಂಟ ಇಟ್ಕೊಂಡ್ಬಿಟ್ಟಿದ್ದೀರಿ, ಬೆನ್ನಿಂಗೆ ಎತ್ತಕ್ಕೆ ಆಗಲ್ಲ ರೀ, ಸ್ಟ್ರೈಟಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಹಿಂಗೆ ಎತ್ತಕ್ಕೋದು ಅಯ್ಯೋ ತುಂಬ ಪೇನ್ ಆಗುತ್ತಪ್ಪ ಅಂತಾರೆ. ಕಾರಣ ಹಿಂದಿಲ್ದ ರಾತ್ರಿ ಸರಿಯಾಗಿ ಮಲಗಿಲ್ಲ ಅಂತ ಅರ್ಥ. ಹಾಗಾದ್ಮೇಲೆ ಎಷ್ಟೋ ಕಾಯಿಲೆಗಳು ಮನುಷ್ಯನಿಗೆ ಬರೋದು ಯಾವುದರಿಂದ ಅಂದರೆ ಅವನು ಸರಿಯಾಗಿ ನಿದ್ದೆ ಮಾಡಿಲ್ಲ, ಮಲಗಕ್ಕೆ ಬರಲ್ಲ ಅಂತ. ಅದಕ್ಕೆ ಹಿಂದಿನ ಕಾಲದಲ್ಲಿ ಅಂದರೆ ವಿಷ್ಣು ಪುರಾಣ ಅಂತ ಒಂದು ಪುರಾಣ ಇದೆ. ಆ ಪುರಾಣದಲ್ಲಿ ನಿದ್ದೆ ಮಾಡೋದು ಹೇಗೆ ಅಂತ ಒಂದು ಕಲೆನ ಕಲಿಸಿದ್ದಾರೆ, ಹೇಳಿದ್ದಾರೆ. ಅದನ್ನು ಆಶ್ರಮದಲ್ಲಿ ಋಷಿಗಳು ಫಸ್ಟು ಅಡ್ಮಿಷನ್ ಆದ ತಕ್ಷಣ, ಗುರುಕುಲಕ್ಕೆ ಶಿಷ್ಯ ಬಂದ ತಕ್ಷಣ, ಗುರುಕುಲಕ್ಕೆ ಹುಡುಗ ಅಡ್ಮಿಟ್ ಆದ ತಕ್ಷಣ ಅವನಿಗೆ ಕಲಿಸ್ತಾ ಇದ್ದಿದ್ದೆ ಹಾಸಿಗೆ ಮೇಲೆ ಅಥವಾ ನೆಲದ ಮೇಲೆ ಮಲಗೋದು ಹೇಗೆ ಅನ್ನೋದನ್ನು ಕಲಿಸ್ತಾ ಇದ್ದಂತೆ.
ಮಲಗೋದೇ ಸರಿಯಾಗಿ ಮಲಗೋಕ್ಕೆ ಬರಲಿಲ್ಲ ಅಂದಮೇಲೆ ನಾಳೆ ಬೆಳಗ್ಗೆ ಕ್ಲಾಸಿಗೆ ಬರ್ತಿರಲಿಲ್ಲ ಅವನು. ಇವತ್ತು ಸರಿಯಾಗಿ ಮಲಗಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಹೀಗಾಗಿ ಅಥವಾ ಇವತ್ತು ಸರಿಯಾಗಿ ಮಲಗಿಲ್ಲ ನಾಳೆ ಬೆಳಗ್ಗೆ ಮನೆ ಕೆಲಸ ಮಾಡೋಕ್ಕೆ ಆಗಲ್ಲ ಈ ಹೆಂಗಸರುಗಳಿಗೆ. ಇದನ್ನೆಲ್ಲ ತಿಳ್ಕೊಂಡವ್ರು ಏನು ಮಾಡಿದರು, ವಿಷ್ಣು ಪುರಾಣದಲ್ಲಿ ಮಲಗೋದ ಬಗ್ಗೆ ವಿಶೇಷವಾಗಿ ವಿವರಣೆ ಮಾಡಿದ್ದಾರೆ. ಯಾವ ರೀತಿ ವಿವರಣೆ ಮಾಡಿದ್ದಾರೆ? ಒಂದು. ಎರಡನೇದು, ಮಲಗಬೇಕಾದ್ರೆ ಈ ಬಾಡಿ ಎಕಾಲಜಿನ ವರ್ಣನೆ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ. ಸುಮಾರು ಒಂದು 20ರಿಂದ 25 ಶ್ಲೋಕ ವಿಷ್ಣು ಪುರಾಣದಲ್ಲಿ ಮಲಗೋ ಸಂಸ್ಕಾರದ ಬಗ್ಗೆ ಮಾತಾಡಿದ್ದಾರೆ. ಏನು ರೀ ಪುರಾಣದಲ್ಲೆಲ್ಲ ಮಲಗೋದು ಹೇಳಿದ್ದಾರೆ ಅಂದರೆ ಅಲ್ಲೊಂದು ವಿಜ್ಞಾನ ಇದೆ, ಸೈನ್ಸ್ ಇದೆ. ನೋಡಿ, ನಮ್ಮ ಪುರಾಣಗಳು ಮನುಷ್ಯನಿಗೆ ಜೀವನ ನಡೆಸಬೇಕಾದ್ರೆ ಯಾವ ರೀತಿ ನಡೆಸಬೇಕು, ಆ ಜೀವನದಲ್ಲಿ ಮಲಗೋದು ಒಂದು ಕಲೆ, ಮಲಗೋದು ಒಂದು ಆಚಾರ. 10 ಗಂಟೆ ಮಲಗ್ತಾರೆ, ಒಂದು 12 ಗಂಟೆ ತನಕ ಮಲಗಿರ್ತಾರೆ, 8 ಗಂಟೆ ತನಕ ಮಲಗ್ತಾರೆ, ಕೆಲವು 2 ಗಂಟೆ ಮಲಗ್ತಾರೆ. ಎಷ್ಟೊತ್ತಾರು ಮಲಗಿರಲಿ, ಆ ಮಲಗೋದು ಒಂದು ಆಚಾರ. ಆ ಆಚಾರನ ಪಾಲನೆ ಮಾಡಬೇಕಾದ್ರೆ ಒಂದು ವಿಚಾರ ಬರೆದಿಟ್ಟಿದ್ದಾರೆ ಹಿಂದಿನ ಕಾಲದಲ್ಲಿ ಆ ವಿಷ್ಣು ಪುರಾಣದಲ್ಲಿ. ಮತ್ತು ಪರಾಶರ ಹೌರಾಶಾಸ್ತ್ರದಲ್ಲಿ ರೀತಿ ನೀತಿಗಳನ್ನು ವಿವರಣೆ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂದರೆ, ನಾವು ಮಲಗುವಾಗ ಕರೆಕ್ಟಾಗಿ ನಾವು ಮಲಗಲಿಲ್ಲ ಅಂದಾಗ, ಅಂದರೆ ಬಾಡಿ ಪೋಸ್ಚರ್, ಬಾಡಿ ಎಕಾಲಜಿ ಸರಿ ಇಲ್ಲ ಅಂದಾಗ, ಮಲಗಬೇಕಾದ್ರೆ ನಾವು ಏನನ್ನು ಪಾಲನೆ ಮಾಡಿ ಮಲಗಬೇಕು, ಏನು ಹೇಳ್ಕೊಂಡು ಮಲಗಬೇಕು ಅನ್ನೋದನ್ನು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಈಗ ನಾನು ಮಲಗ್ತೀನಿ ಅಂತ ಇಟ್ಕೊಳ್ಳಿ. ಚೆನ್ನಾಗಿ ಬೆಳಗ್ಗೆ ಹೋದೆ ಕೆಲಸಕ್ಕೆ, 9 ಗಂಟೆ ಮನೆ ಬಿಟ್ಟು 10:30ಕ್ಕೆ ಆಫೀಸ್ಗೆ ಹೋದೆ. 10:30 ವೇಳೆ ಸತತವಾಗಿ ಕೆಲಸ ಮಾಡಿದ್ದೀನಿ. 6:00ಗೆ ಆಫೀಸ್ ಕ್ಲೋಸ್ ಮಾಡಿತು. 8:00ಗೆ ಮನೆಗೆ ಬಂದೆ. ಆರಾಮಾಗಿ ಮುಖ ತೊಳ್ಕೊಂಡೆ. ಮುಖ ತೊಳ್ಕೊಂಡ್ಮೇಲೆ ಒಂದಷ್ಟು ಟೀ ಕಾಫಿ ಕುಡಿದು ಒಂದು 10-15 ಗಂಟೆ ಮೇಲೆ ಊಟ ಮಾಡಿದೆ. ಊಟ ಆದಮೇಲೆ ಒಂದು 10 ನಿಮಿಷ ಟಿ ವಿ ನೋಡಿಬಿಟ್ಟು ಮಲ್ಕೋತೀನಿ. ನನಗೀಗ ದುಡ್ದಿದ್ದೆ, ರಿಲ್ಯಾಕ್ಸ್ ಮಾಡಿಕೊಂಡೆ. ಮನೆಗೆ ಬಂದು ಕಾಫಿ ಟೀ ಏನೋ ಕುಡಿದು ಟಿ ವಿ ನೋಡಿದೆ. ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಆಯಿತು ಮೈಂಡು. ಹೊಟ್ಟೆ ತುಂಬ ಊಟ ಬಿತ್ತು. ಊಟ ಆದಮೇಲೆ ಮಲಗಬೇಕು ಅನ್ನಿಸ್ತು. ಮಲಗಕ್ಕೆ ಹೋದಾಗ ನಿದ್ದೆ ಬರ್ತಿಲ್ಲ. ಒಂದು ಸ್ಟ್ರೈನಿಂದ ನಿದ್ದೆ ಬರ್ತಿಲ್ಲ. ಇನ್ನೊಂದು ಏನೂ ಚೆನ್ನಾಗಿ ತಿಂದಿಲ್ಲ, ನಿದ್ದೆ ಬರ್ತಿಲ್ಲ. ಇನ್ನೊಂದು ನಾವು ಮಲಗೋ ಜಾಗ ಸರಿಯಿಲ್ಲ. ಇನ್ನೊಂದು ನಾವು ಮಲಗೋ ರೀತಿ ಸರಿಯಿಲ್ಲ, ಪಾಶ್ಚರ್ ಭಂಗಿಗಳು ಸರಿಯಿಲ್ಲ. ಮೋಯನಿಗೆ ಮುದ್ರಕೊಂಡು ಮಲ್ಕೊಳ್ಳೋದು, ಅವನು ಹಿಂಗೆ ಮಲ್ಕೊಳ್ಳೋದು, ಒಬ್ಬ ಬೋರ್ಲಾಗಿ ಮಲ್ಕೊಳ್ಳೋದು, ಒಬ್ಬ ಇದ್ದಕ್ಕಿದ್ದಾಗೆ ಏನು ಹಿಂಗೆ ಕೈಯೆಲ್ಲ ಚಾಚಿಬಿಟ್ಟು ಒಳ ಗಟ್ಟೋದು ಥರ ಮಲಗಿರ್ತಾನೆ. ಮಲಗಿದ್ದೇನೆ ಅಷ್ಟೇ, ನಿದ್ದೆ ಬರ್ತಿಲ್ಲ. ಓಕೆ, ಹಂಗೆ ಮಲಗಿದ್ದೇನೆ. ಬೆಳಗ್ಗೆ ಎದ್ದ ತಕ್ಷಣ ಆ ಮಲಗಿದ್ದನ್ನೆಲ್ಲ ಅದು ನಿದ್ರಾ ಫಲ ಅದು ಸಿಗ್ತಾಯಿಲ್ಲ ಅವನಿಗೆ ಬೆಳಗ್ಗೆ ಎದ್ದ ತಕ್ಷಣ. ಅದರಿಂದ ಇಲ್ಲಿ ನಿದ್ದೆಗೆ ಅಂತ ನಾವು ಅದಕ್ಕಾಗಿ ಸ್ಪೆಂಡ್ ಮಾಡ್ತಿದ್ದೀವಿ. ರಾತ್ರಿ ಯಾಕಾಗತ್ತೆ? ಮನುಷ್ಯ ರೆಸ್ಟ್ ತಗೊಳ್ಳಿ ಅಂತ ನಮ್ಮ ಅರ್ಥ ಪ್ರಕಾರ. ಆದರೆ ಮನುಷ್ಯ ರೆಸ್ಟ್ ತಗೊಳ್ಳೋಂತಲ್ಲ, ಬಾಡಿನಲ್ಲಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗೋಕ್ಕೋಸ್ಕರ ಮಲಗಬೇಕಂತೆ ನಾವು. ಹಾಗಾದರೆ ನಿದ್ರೆ ಅಂದ್ರೇನು? ನಿದ್ರೆ ಅಂದ್ರೇನು? ಮನಸ್ಸಿಗೆ, ದೇಹಕ್ಕೆ ವಿಶ್ರಾಂತಿ ಕೊಡಬೇಕು ಅಷ್ಟೆ. ಮನಸ್ಸಿಗೆ ಮತ್ತು ದೇಹಕ್ಕೆ ವಿಶ್ರಾಂತಿ ಕೊಡುವ ಕ್ರಿಯೆ ನಿದ್ರೆ ಅಂತ ಕರೀತಾರೆ. ಆ ನಿದ್ರೆಯಲ್ಲಿ ಅರ್ಧಂಬರ್ಧ ನಿದ್ರೆ, ಮಧ್ಯ ಮಧ್ಯ ಬ್ರೇಕ್ ಆಗುತ್ತೆ, ಅಡಚಣೆ ನಿದ್ರೆ, ಅರ್ಧ 3 ಗಂಟೆ ನಿದ್ದೆ ಮಾಡೋದು, ಮತ್ತೆ ಎದ್ದು ಕೂತ್ಕೊಳ್ಳೋದು, ಮತ್ತೆ ಮಲಗೋದು. ನಿದ್ದೆ ಮಾಡ್ತಿದ್ದಾಗ ಬ್ರೇಕ್ ಆಗುತ್ತೆ, 3/4 ಗಂಟೆಗೆ 1 ಗಂಟೆ ಬ್ರೇಕ್ ಆಗುತ್ತೆ. ಮತ್ತು ನಿದ್ರೆಯಲ್ಲಿ ಮಾತುಕತೆಗಳಾಡೋದು, ಸಂಭಾಷಣೆ ಮಾಡೋದು ಇರುತ್ತೆ. ನಿದ್ರಾ ನಡಿಗೆ, ನಿದ್ರಾ ವಾರ್ತಾಲಾಪನ ಅಂತ ಕರೀತಾರೆ. ನಿದ್ರೆಯಲ್ಲಿ ಮಾತಾಡೋದು ಕೆಲವು ಬರುತ್ತೆ. ನಿದ್ರೆಯಲ್ಲಿ ಮಲ ವಿಸರ್ಜನೆ ಮಾಡೋದು ಬರಬಿಡುತ್ತೆ. ನಿದ್ರೆ ಮಾಡ್ತಿರುವಾಗಲೇ ಹಾಸಿಗೆ ಮೇಲೆ ಯೂರಿನ್ ಪಾಸ್ ಮಾಡ್ತಾರೆ, ನಿದ್ರೆ ಮಾಡುವಾಗಲೇ ಹಾಸಿಗೆ ಮೇಲೆ ಟಾಯ್ಲೆಟ್ ಮಾಡ್ಕೊಂಡ್ಬಿಡ್ತಾರೆ, ಮಲ ವಿಸರ್ಜನೆ ಆಗಿಬಿಡುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿದ್ರೆಯಲ್ಲಿ ಇನ್ನೂ ವಿಶೇಷವಾದಂಥ ಆರ್ಭಟಗಳಾಗತ್ತೆ. ಹಾಗಾದರೆ ಇದನ್ನೆಲ್ಲವನ್ನು ತಿದ್ದಲಿಕ್ಕೆ ಒಂದು ಸಂಸ್ಕಾರ ಇದೆ, ಒಂದು ಸೈನ್ಸ್ ಇದೆ. ಅದು ಏನು ಅನ್ನೋದನ್ನು ನಾನು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿದ್ರೆ ಅಂದರೆ ಮನಸ್ಸಿಗೂ ದೇಹಕ್ಕೂ ವಿಶ್ರಾಂತಿ ಕೊಡಬೇಕು ಅಂತ. ಬೆಳಗ್ಗೆ ನಾವು ಸೂರ್ಯನಿಗೆ ಬಾಡಿನ ಎಕ್ಸ್ಪೋಸ್ ಮಾಡಿದಾಗ, ಸೂರ್ಯನ ಬೆಳಕಿನ ನಾವು ಓಡಾಡೋದು, ಡ್ರೈವ್ ಮಾಡೋದು, ಕೆಲಸ ಮಾಡೋದು, ಕಸ ಗುಡಿಸೋದು, ಹಾಡೋದು, ಡ್ಯಾನ್ಸ್ ಮಾಡೋದು, ಹಗಲೊತ್ತಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡಿಬಿಡ್ತೀವಿ. ರಾತ್ರಿ ಹೊತ್ತು ಏನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಮಲಗಬೇಕು ಅಂತ ಹೇಳ್ತಾರೆ. ಯಾಕೆ ಮಲಗಬೇಕು ಅಂತ ಕೇಳಿದಾಗ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ, ಮತ್ತು ಪರಾಶರ ಹೌರಾಶಾಸ್ತ್ರದಲ್ಲಿ ಪರಾಶರ ಮುನಿಗಳು ದಿನಚರಿ ಬಗ್ಗೆ ಒಂದು ಅಷ್ಟೊಂದು ವಿಶೇಷವಾದಂಥ ಸಂಸ್ಕಾರಗಳ ಬಗ್ಗೆ ಮಾತಾಡಿದ್ದಾರೆ.
ಪರಾಶರ ಮುನಿಗಳು ಯಾರ ಮೇಲೆ ಊಟ ಮಾಡಬೇಕು, ಯಾರ ಮೇಲೆ ಊಟ ಮಾಡಬಾರ್ದು, ಹೆಂಗೆ ಉಟ್ಕೋಬೇಕು, ಹೆಂಗೆ ಮಲ್ಕೋಬೇಕು, ಹೆಂಗೆ ತಿನ್ನಬೇಕು, ಹೆಂಗೆ ದಾನ ಕೊಡಬೇಕು, ಯಾವ ಸ್ನಾನ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟೊತ್ತು ಕೇಳಬೇಕು, ಏನು ಮಾತಾಡಬೇಕು, ಹೇಗೆ ಗೌರವಿಸಬೇಕು, ಅದೆಲ್ಲ ಒಂದು ಡೈರಿ ಮಾಡಿಟ್ಟಿದ್ದಾರೆ ಪರಾಶರ ಮುನಿಗಳು. ಮನುಸ್ಮೃತಿನಲ್ಲಿ ಕೂಡ ಹೇಳ್ತಾರೆ ನಿದ್ದೆ ಯಾಕೆ ಮಾಡಬೇಕು ಅಂತ. ನಿದ್ದೆ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ, ನಾವು ರಾತ್ರಿ ಹೊತ್ತು ಮಲ್ಕೊಂಡ್ರೆ ನಮ್ಮ ಬ್ರೈನಲ್ಲಿ 6 ಥರ ವೇವ್ಸ್ ಫಾರ್ಮ್ ಆಗುತ್ತಂತೆ. 6 ಥರ ವೇವ್ ಫಾರ್ಮ್ ಅಲೆಗಳು ಶುರುವಾಗುತ್ತಂತೆ. ಯಾವಾಗ ಗಂಭೀರವಾಗಿ ನಿದ್ದೆ ಮಾಡಿದಾಗ, ಅರ್ಧಂಬರ್ಧ ನಿದ್ದೆ ಮಾಡಿದಾಗ ಅರ್ಧ ವೇವ್ಸ್ ಫಾರ್ಮ್ಸ್ ಬರುತ್ತಂತೆ. ಸಮುದ್ರ ತುಂಬಿದಾಗ ಹುಕ್ಕಿ ಹರಿಯುತ್ತಂತ, ನದಿ ತುಂಬಿದಾಗ ಹುಕ್ಕಿ ಹರಿಯುತ್ತೆ ಅಂತ. ನದಿ ತುಂಬಿದಾಗ ಉಕ್ಕಿ ಹರಿದು ಸಮುದ್ರಕ್ಕೆ ಹೋಗುತ್ತೆ, ಸಮುದ್ರ ತುಂಬಿದಾಗ ಭಾಳ ಎತ್ತರವಾದಂಥ ಅಲೆಗಳು ಬಂದುಬಿಡುತ್ತೆ, ಆ ವೇವ್ಸ್ ಬರುತ್ತೆ. ಹಾಗೆ ದೀರ್ಘವಾಗಿ ನಿದ್ದೆಯಲ್ಲಿ ಹುಕ್ಕಿ ಹರಿವಾಗ 6 ಥರ ವೇವ್ಸ್ ಬರುತ್ತಂತೆ. ಇದು ವಿಜ್ಞಾನ. ಏನು? ಆಲ್ಫಾ, ಬೀಟಾ, ಗ್ಯಾಮಾ, ಡೆಲ್ಟಾ, ಮ್ಯೂ ಮತ್ತು ಥೀಟಾ ಅಂತೇಳಿ. ಆಲ್ಫಾ, ಬೀಟಾ, ಥೀಟಾ, ಗ್ಯಾಮಾ, ಮ್ಯೂ, ಡೆಲ್ಟಾ, ಈ 6 ಥರ ವೇವ್ ಫಾರ್ಮ್ಸ್ ಬರುತ್ತೆ ಅಂತ ಸೈನ್ಸ್ ಹೇಳುತ್ತೆ. ಇದರ ಮುಂಚೆನೇ ವಿಷ್ಣು ಪುರಾಣದಲ್ಲಿ ಇದ್ರ ಬಗ್ಗೆ ಮಾತಾಡಿಬಿಟ್ಟಿದ್ದಾರೆ. ಯಾವಾಗ ಕಣ್ಣನ್ನು ಬಿಟ್ಕೊಂಡು ಮಲಗ್ತಾನೋ ಪ್ರಾಪಂಚಿಕ ಜೀವನದಲ್ಲಿ ಇದ್ದಾನೆ, ಅವನು ನಿದ್ದೆ ಮಾಡ್ತಿಲ್ಲ ಅಂತ. ಯಾವಾಗ ಅರ್ಧಂಬರ್ಧ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಿರ್ತಾನೆ, ಕಾಲಿ ಬೀಳ ಆದ ತಕ್ಷಣ ಎಚ್ಚರ ಆಗಿಬಿಡ್ತಾನೆ. ನಿದ್ದೆ ಮಾಡ್ತಿರ್ತಾನೆ, ಅಲ್ಲಿ ಬಾಂಬ್ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ. ನಿದ್ದೆ ಮಾಡ್ತಿರ್ತಾನೆ, ಅಲ್ಲಿ ಯಾರೋ ಕೂಗಿದ್ದು ಕೇಳಿದ್ದು ಹಾಡಿದ್ದೆಲ್ಲ ಗಮನಿಸ್ತಾ ಇರ್ತಾನೆ. ನಾನು ಏನೋ ಮಲಗಿದ್ದಾಗ ಯಾರೋ ಏನೋ ಅಂತ ಇದ್ರಪ್ಪ, ಸರಿಯಾಗಿ ಕಾಣಿಸ್ಲಿಲ್ಲ, ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಅಂತಾರೆ. ಅರ್ಧಂಬರ್ಧ. ಕೆಲವರು ಮಲಗಿಬಿಟ್ರೆ ಅಲ್ಲಿ ಏನಾಗ್ತಿದೆ ಅಂತ ಗೊತ್ತೇ ಆಗೋದಿಲ್ಲ, ಪಕ್ಕದಲ್ಲಿ ಏನು ನಡೀತಿದೆ ಅಂತ ಗೊತ್ತಿಲ್ಲ. ಭಾಳ ಸೌಂಡ್ ಸ್ಲೀಪ್, ಭಾಳ ದೀರ್ಘವಾಗಿ ಹೊಟ್ಟೋಗ್ಬಿಟ್ಟಿದ್ದಾರೆ. ಇದಕ್ಕಿಂತಲೂ ಹೈಯರ್ ಲೆವೆಲು ತುಂಬ ಡೀಪಾಗಿ ನಿದ್ದೆ ಮಾಡ್ತಾ ಸ್ನೋರಿಂಗ್ ಅಂದರೆ ಗೊರಕೆ ಶುರು ಮಾಡಿಬಿಡ್ತಾರೆ. ಅದು ಡೆಲ್ಟಾ ಸ್ಟೇಟ್. ಮಲಗೂ ಇದ್ದಾರೆ, ಶಬ್ದ ಮಾಡ್ತಿರ್ತಾರೆ, ಅದ್ರ ಡಿಫ್ರೆನ್ಸೇ ನಮಗೆ ಗೊತ್ತಾಗುತ್ತೆ, ಗೊರಕೆ ಮಾಡ್ತಿದ್ದಾನೆ ಅಂತ. ಆಲ್ಫಾ ಮತ್ತು ಬೀಟಾ ಸ್ಟೇಟಲ್ಲಿ ತೀಟಾ ಸ್ಟೇಟ್ಗೆ ಹೋಗ್ತಾನೆ. ಯಾವಾಗ ತೀಟಾ ಸ್ಟೇಟ್ಗೆ ಹೋದ ಭಾಳ ಗಾಢವಾಗಿ ನಿದ್ದೆ ಮಾಡ್ತಿರ್ತಾನೆ, ಸೊಳ್ಳೆ ಕಚ್ಚಲು ಗೊತ್ತಾಗಲ್ಲ, ಯಾರು ಬೈತಿದ್ದಾರೆ, ಕೂಗಾಡಿ ಜಗಳ ಮಾಡ್ತಾ ಗೊತ್ತಲ್ಲ, ಬಟ್ ಅವನ ಶರೀರದ ಶಬ್ದ ಬರ್ತಾ ಇದೆ, ಆ ಸ್ನೋರಿಂಗ್, ಗೊರಕೆ. ಇದು ಡೆಲ್ಟಾ ಸ್ಟೇಟ್ ಅಂತಾರೆ. ಡಿಫ್ರೆನ್ಸ್ ಆಫ್ 2 ಸ್ಟೇಟ್ ಡೆಲ್ಟಾ ಅಂತ ಹೇಳ್ತಾರೆ. ಜೊತೆಗೆ ಯಾವಾಗ ಅವನು ಜಾಸ್ತಿ ನಿದ್ದೆಗೆ ಹೋಗ್ಬಿಡ್ತಾನೋ, ಗೊರಕೆ ಮಾಡ್ತಾ ಅವನಿಗೆ ಮಾತುಗಳು ಶುರುವಾಗಿಬಿಡುತ್ತೆ, ಬಾಯಲ್ಲಿ ಜೊಲ್ ಸುರಿಯುತ್ತೆ. ಯಾರೋ ಹಿಡ್ಕೊಳ್ಳೋ ಹೊಡಿಯೋನ ಓ ಬಾಯಿ ಇನ್ನೊಂದ್ಸಲ ನಿಮಗೆ ಕೈ ಕಾವು ಬಿಡ್ತೀನಿ, ನಿದ್ದೆಗಣ್ಣಲ್ಲಿ ಮಾತಾಡ್ತಿರ್ತಾನೆ. ಯಾವಾಗ ಈ ರೀತಿ ಅವ್ನಿಗಾಗತ್ತೆ, ಆಗ ಅವನು ಪ್ರಾಪಂಚಿಕ ಜೀವನದ ಬಗ್ಗೆ ಅರಿವು ಇರೋದಿಲ್ಲ. ಪ್ರಪಂಚದಲ್ಲಿ ಏನಾಗ್ತದೆ ಅರಿವಿಲ್ಲ, ತನ್ನ ಶರೀರದೊಳಗೆ ಏನಾಗ್ತಿದೆ, ಸೊಳ್ಳೆ ಕಡಿತಿದ್ಯಾ, ಹಾವು ಕಡಿತಿದ್ಯಾ, ತಿಗಣೆ ಕಡಿತಿದ್ಯಾ, ಏನು ಗೊತ್ತಿಲ್ಲ. ಒಟ್ಟೆ ಅವ್ನು ಪಡ ಗಂಭೀರ ಗೊರಕೆ ಮಾತಾಡ್ತಿರ್ತಾನೆ, ಗೊರಕೆನೂ ಮಾಡ್ತಾನೆ, ಮಾತೂ ಆಡ್ತಿರ್ತಾನೆ. ಈ ಸ್ಥಿತಿಲಿದ್ದಾಗ ಬೆಳಗ್ಗೆ ಎದ್ದ ತಕ್ಷಣ ಅವ್ನಿಗೇನಾಗುತ್ತೆ, ಗಂಟಲೆಲ್ಲ ನೋವು ಬಂದಿರುತ್ತೆ. ಯಾರು ಜೋರು ಗೊರಕೆ ಮಾಡ್ತಾರೋ ಥೈರಾಯ್ಡ್ ಬರುತ್ತೆ. ಇವತ್ತಿನ ದಿವಸ ಹೆಚ್ಚಿಗೆ ಗೊರಕೆ ಮಾಡ್ತಿದ್ದಷ್ಟು ಥೈರಾಯ್ಡ್ ಬರುತ್ತೆ. ಏನು? ಎಂಡೋಕ್ರೈನ್ ಸಿಸ್ಟಮಲ್ಲಿ ಥೈರಾಯ್ಡ್, ಪ್ಯಾರಾಥೈರಾಯ್ಡ್ಗೆ ರೆಸ್ಟ್ ಇರೋದಿಲ್ಲ, ಸ್ಟ್ರೈನ್ ಆಗಿಬಿಡುತ್ತೆ. ಯಾಕೆ ಹೇಳಿ? ಅಂತ ಗೊರಕೆ ಮಾಡ್ತಾನೆ, ಮಾತು ಆಡ್ತಿರ್ತಾನೆ. ನಿದ್ದೆ ಯಾಕೆ ಮಾಡಬೇಕು? ಮೈಂಡು ಬಾಡಿಗೆ ರೆಸ್ಟ್ ಕೊಡಬೇಕು. ನಾವಿಲ್ಲಿ ಏನು ಮಾಡ್ತಿದ್ವಿ, ಮೈಂಡು ಬಾಡಿಗೂ ಕೆಲಸ ಕೊಡ್ತಾಯಿದ್ವಿ ನಿದ್ದೆ ಮಾಡ್ತಾ. ಯಾಕೆ? ನಾನು ಹೊಡಿಯೋ ಅಂತ ನಿದ್ದೆಗಣ್ಣಲ್ಲಿ ಮಾತಾಡ್ತಿದ್ದೀನಿ, ಏನೋ ಬಿದ್ದಾಯ್ತು ಇಟ್ಕೊಳ್ಳಪ್ಪೋ ಅಂತ ಕೂಗ್ತೀನಿ. ನಿದ್ದೆಲೂ ಮಾತು, ಬಾಡಿಗೂ ಎಕ್ಸಸೈಸ್ ಮಾಡ್ತಾಯಿರ್ತೀನಿ. ಹಿಂಗೆ ಮಾಡೋದು, ಕಾಲು ತೆಗ್ದು ಇನ್ನೊಬ್ಬಲ್ಲಿ ಪಟ್ ಅಂತ ಎತ್ತಾಕ್ಬಿಡೋದು, ಕೈ ತೆಗ್ದು ಇನ್ನೊಬ್ಬಲ್ಲಿ ಪಟ್ ಅಂತ ಮುಖದ ಮೇಲೆ ಬಿಸಾಕ್ಬಿಡೋದು. ಗೊತ್ತಿಲ್ಲ ಪಕ್ಕದಲ್ಲಿ ಏನು ಮಾಡ್ತಿದ್ದೀನಿ ಅಂತ. ಅಯ್ಯೋ ಯಾರೋ ಒಬ್ಬರು ಬಂದಿದ್ದರು, ಗಂಡ ಹೆಂಡ್ತಿ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು. ಅವ್ರಿಗೇನು ಸಮಸ್ಯೆ ಇಲ್ಲ, ಏನು ಸಮಸ್ಯೆ ಇಲ್ಲ ಗುರುಗಳು. ನಮಗೆ ಭಗವಂತ ಭಾಳಷ್ಟು ಕೊಟ್ಟಿದ್ದಾನೆ, ಇನ್ನೂ 5 ತಲೆಮಾರು ಕೂತ್ಕೊಂಡು ತಿನ್ನೋಷ್ಟು ಆಸ್ತಿ ಇದೆ, ಒಳ್ಳೆ ವಿದ್ಯಾವಂತ ನಮ್ಮ ಗಂಡ, ಎಲ್ಲ ಚೆನ್ನಾಗಿದೆ. ಆದರೆ ರಾತ್ರಿ ಹೊತ್ತು ಅವ್ನ ಕಾಟ ಮಾತು ತಡೆಯೋಕ್ಕಾಗಲ್ಲಪ್ಪ ಗುರುಗಳೇ ಅಂತ. ಏನಮ್ಮ ಈ ವಿಶೇಷ ಅಂತ ಕೇಳಿದೆ. ಏನಿಲ್ಲ, ರಾತ್ರಿ ಹೊತ್ತು ಚೆನ್ನಾಗಿ ಮಾತಾಡ್ಕೊಳ್ತಾರೆ, ನನ್ನ ಜೊತೆ ಭಾಳ ಆರಾಮಾಗಿರ್ತಾರೆ, ಭಾಳ ಸಲಿಗೆಂದಿರ್ತೀವಿ ಬೆಡ್ರೂಮ್ನಲ್ಲಿ. ನಿದ್ದೆಗೆ ಹೋಗ್ಬಿಟ್ರೆ ಗುರುಗಳೇ, ಅವ್ರ ಕಾಲು ಇಷ್ಟಪ್ಪ ಇದೆ, ಪಟ್ಟಂತ ಎತ್ತಾಕ್ಬಿಡ್ತಾರೆ ಹೊಟ್ಟೆ ಮೇಲೆ. ಅಪ್ಪ ನೋವು ತಡ್ಕೊಳಕ್ಕಾಗಲ್ಲ ಗುರುಗಳೇ ಅಂತ ಅಳ್ತಾಳೆ ಅಯ್ಯಮ್ಮ. ಯಾಕಪ್ಪ ಹಂಗೆ ಮಾಡ್ತೀನಿ ನಂಗೆ ಗೊತ್ತಿಲ್ಲ ಗುರುಗಳೇ, ನನಗೇನಾಗ್ತಿದೆ ಅಂತ ಗೊತ್ತಿಲ್ಲ, ಕಾಲು ಎತ್ತಿ ಬಿಸಾಕ್ಬಿಡ್ತೀನಿ, ನನಗೆ ಗೊತ್ತಾಗಲ್ಲ ಅಂತ. ಒಂದೊಂದು ಸಲ ಕೈಲಿ ಎತ್ತಿ ಪಟ್ಟಾರ ತೊಡ್ದಿದ್ದಾನಂತೆ. ಯಾಕ್ರಿ ಹೊಡೆದ್ರಿ, ಅಯ್ಯೋ ಅಂತ ಕೂತ್ಕೊಳ್ಳಂತೆ.
ಅವಳಿಗೆ ಗಮನನೇ ಇಲ್ವಂತ ಅವನಿಗೆ. ಯಾಕಪ್ಪ ಹೊಡೆದೆ ಅಂತ ಕೇಳಿದಾಗ ನಾನೆಲ್ಲಿ ಹೊಡೆದೆ, ಆಗ ಅವ್ನಿಗೆ ಅರಿವಾಯ್ತಂತೆ. ನೋಡಿ, ನಿದ್ರೆನಲ್ಲೂ ಈ ಥರ ದೋಷಗಳು ಇದ್ದಂದಾಗ ನಾವು ನಿದ್ರೆಗೆ ಬೇಕಾದಂಥ ಸಂಸ್ಕಾರ ಅಳವಡಿಸ್ಕೊಂಡಿಲ್ಲ, ಅದಕ್ಕೆ ಇವೆಲ್ಲ ಅಡಚಣೆಗಳು. ಇದು ಒಂದು ಭಾಗ. ಎರಡನೇದು ಇನ್ನೊಂದು ವಿಶೇಷತೆ ಅಂದರೆ, ಯಾವುದೋ ಒಂದು ಕೆಟ್ಟ ಕನಸೋ ಅಥವಾ ಏನೋ ಬಂದುಬಿಡುತ್ತೆ. ಡೆಲ್ಟಾ ಸ್ಟೇಟಲ್ಲಿ ಕನಸುಗಳು ಬರೋದು, ಕೆಟ್ಟ ಕನಸುಗಳು, ಭೂತ ಪ್ರೇತಗಳ ಬಗ್ಗೆ ಹೊಡೆದಾಟ ಬಡ್ದಾಟಗಳು ಬರುತ್ತೆ ಡೆಲ್ಟಾ ಸ್ಟೇಟ್ಗೆ ಹೋದಾಗ. ಮೈಂಡಲ್ಲಿ ನಾವು ಶೂನ್ಯ ಮಾಡಿದಾಗ ನಿದ್ದೆ ಚೆನ್ನಾಗಿರುತ್ತೆ. ಮೈಂಡೇ ಶೂನ್ಯ ಮಾಡಿದಾಗ ಕನಸುಗಳೆಲ್ಲ ಬರುತ್ತೆ, ಎಲ್ಲ ಥರ ವೆರೈಟಿ ಕನಸುಗಳು. ಯಾವಾಗ ಅವನಿಗೆ ಭಯಂಕರವಾದ ಕನಸು ಬಂತು, ಭಯ ಜಾಸ್ತಿ ಆಯಿತು, ಪಟ್ಟಂತ ರಿಸರ್ಚ್ ಮಾಡ್ಕೊಂಬಿಡ್ತಾನೆ. ಇನ್ನೂ ಜಾಸ್ತಿ ಭಯ ಆಯಿತು, ಟಾಯ್ಲೆಟ್ಗೆ ಹೋಗ್ಬಿಡ್ತಾನೆ, ಮಲನೂ ವಿಸರ್ಜನೆ ಮಾಡಿಬಿಡ್ತಾನೆ. ಬೆಳಗ್ಗೆ ಆದ ತಕ್ಷಣ ಮನೆಯವ್ರಿಗೆ ಇದೊಂದು ದೊಡ್ಡ ಸರ್ಕಸ್ಸು. ಅಯ್ಯೋ ಏನ್ರಿ ಇಷ್ಟು ವಯಸ್ಸಾಗಿದೆ, ರಿಸರ್ಚ್ ಮಾಡ್ಕೊಂಬಿಟ್ನಲ್ರಿ, ಮತ್ತು ಟಾಯ್ಲೆಟ್ ಮಾಡ್ಕೊಂಬಿಟ್ನಲ್ರಿ ಅಂಥೇಳಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾರೆ, ಸೈಕ್ಟ್ರಿಯಾಟಿಸ್ಟ್ ಹತ್ರ, ಮನೋವಿಜ್ಞಾನಿ ಅಂತ. ಆ ಮನೋವೈದ್ಯ ತಜ್ಞ ಹತ್ರ ಹೋದಾಗ ಅವ್ನಿಗೇನು ಕಾಯಿಲೆ ಇಲ್ಲ ರೀ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಒಂದು ದೊಡ್ಡ ದೀರ್ಘವಾದ ಸ್ಲೀಪ್, ಅವ್ನು ಮಧ್ಯೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ, ಅದ್ರ ಜೊತೆಗೆ ಇನ್ನೊಂದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಟ್ಬಿಡ್ತಾರೆ. ಅವಾಗೇನಾಗುತ್ತೆ, ಅವನಿಗೆ ಪ್ರಪಂಚದಲ್ಲಿ ಆಗೋ ಅರಿವು ಇನ್ನೂ ಇರಲ್ಲ. ಅಟ್ಲೀಸ್ಟ್ ಅವನು ಯಾರು ಹಿಂಗೆ ಎಲ್ಲಾರು ಸರಿ ಎದ್ದೊಳ್ತಾ ಇದ್ದ, ಎದ್ದೊಳ್ರಿ ಯಾಕೆ ಹೊಡೆದ್ರಿ, ಎದ್ದೊಳ್ರಿ ಯಾಕೆ ರಿಸರ್ಚ್ ಮಾಡ್ಕೊಂಡ್ಬಿಟ್ರೆ ಪಟ್ಟಂತ ಎದ್ದೋಗ್ಬಿಡ್ತಾರೆ. ಎದ್ದ ಮೇಲೂ ಕೂಡ ಅವನಿಗೆ ಮನವರಿಕೆ ಆಗುತ್ತೆ ನಾನು ಮಾಡೋ ತಪ್ಪು ಅಂತ. ಈ ಸ್ಲೀಪಿಂಗ್ ಟ್ಯಾಬ್ಲೆಟ್ಸು ಡಾಕ್ಟ್ರ್ ಕೊಟ್ಟೋ ಟ್ಯಾಬ್ಲೆಟ್ಸ್ ತೊಗೊಂಬಿಟ್ಮೇಲೆ ಅವನು ಇನ್ನೂ ಮರ್ತೋಗ್ಬಿಡ್ತಾನೆ. ಎಷ್ಟು ಅಲ್ಲಾಡ್ಸೋದು ಹೇಳಲ್ಲ, ಮನೆ ಬೆಂಕಿ ಹತ್ಕೊಂಡು ಉರಿತಾ ಇದ್ರು ಕೂಡ ಹೇಳಲ್ಲ. ಯಾಕೆಂದರೆ ಮಧ್ಯೆ ನಿದ್ದೆದಲ್ಲಿ ಭಾಳ ಎಕ್ಸ್ಪರ್ಟು, ನಿದ್ರೆ ಮಾಡೋದಲ್ಲಿ ನಿದ್ರೆಯಲ್ಲಿ ಎಕ್ಸ್ಪರ್ಟು. ಜೊತೆಗೆ ಡಾಕ್ಟ್ರೇನು ಕೊಟ್ಟಿರ್ತಾರೆ, ಇನ್ನೂ ಹೈ ಡೋಸಸ್ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ, ಅವನಿಗೇನಾದರೂ ಗೊತ್ತಾಗೋದಿಲ್ಲ. ಇದನ್ನು ಆರೋಗ್ಯವಂತ ಅಂತಾರೋ ಅಥವಾ ಕಾಯಿಲೆ ಅಂತಾರೋ ಹೇಳಿ. ಆದ್ದರಿಂದ ನಮ್ಮ ಜೀವನದಲ್ಲಿ ನಿದ್ದೆಯನ್ನು ಸರಿಯಾಗಿ ಆಚಾರ, ನಿದ್ರೆ ಅನ್ನೋ ಒಂದು ಸಂಪ್ರದಾಯವನ್ನು, ನಿದ್ರೆ ಅನ್ನೋ ಸಂಸ್ಕಾರವನ್ನು ಸರಿಯಾಗಿ ಆಚರಣೆ ಮಾಡಲಿಲ್ಲ ಅಂದರೆ ಹೆಂಡ್ತಿಗೂ ತೊಂದರೆ, ಮಕ್ಕಳಿಗೂ ತೊಂದರೆ, ನಾಳೆ ಬೆಳಗ್ಗೆ ಆಫೀಸಲ್ಲೂ ತೊಂದರೆ, ಮನೆ ಮಂದಿಗೆಲ್ಲ ತೊಂದರೆ ಆಗಿಬಿಡುತ್ತೆ. ಆದ್ದರಿಂದ ನಿದ್ರಾ ಸಂಸ್ಕಾರವನ್ನು ನಾವು ನಿತ್ಯ ಕರೆಕ್ಟಾಗಿ ಪಾಲನೆ ಮಾಡಲಿಲ್ಲ ಅಂದರೆ ಎಷ್ಟು ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ, ಎಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದು ಇದೊಂದು ಉದಾಹರಣೆ. ಆದ್ದರಿಂದ ನಿದ್ರೆಯಲ್ಲಿರೋ ವಿಜ್ಞಾನ ಏನು, ನಿದ್ರೆ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು ಅಂತ ವಿಷ್ಣು ಪುರಾಣದಲ್ಲಿ ಪರಾಶರ ಶಾಸ್ತ್ರದಲ್ಲಿ ಕೂಡ ಹೇಳ್ತಾರೆ. ಸೂರ್ಯ ಮುಳುಗದ ಮೇಲೆ ಊಟ ಮಾಡಬೇಕಂತೆ. ಸೂರ್ಯ ಮುಳುಗಿದ 1 ಗಂಟೆಗೆ. ಯಾಕೆ ಸೂರ್ಯ ಮುಳುಗಿದ ಮೇಲೆ 1 ಗಂಟೆ ಮೇಲೆ ಊಟ ಮಾಡಬೇಕು ಅಂದರೆ, ಕಾಸ್ಮಿಕ್ ಎನರ್ಜಿನಲ್ಲಿ ಸೂರ್ಯ ಮುಳುಗಿದ ಮೇಲೆ ಕೆಲವು ವಿಷ ಪದಾರ್ಥಗಳು ಡಿಸ್ಚಾರ್ಜ್ ಆಗತ್ತಂತೆ. ಅದೆಲ್ಲ ಕಂಪ್ಲೀಟ್ ಕ್ಯೂರ್ ಆಗೋಕ್ಕೆ, ನಾಶ ಆಗೋಕ್ಕೆ 1 ಅವರ್ ಬೇಕಂತೆ. ಆದ್ದರಿಂದ ಸೂರ್ಯ ಮುಳುಗಿದ ಮೇಲೆ ಚಂದ್ರೋದಯ ಆದಮೇಲೆ 1 ಅವರ್ ಗ್ಯಾಪ್ನಲ್ಲಿ ಊಟ ಮಾಡಬೇಕಂತೆ. ನೋಡಿ, ಇದು ಶಾಸ್ತ್ರ. ಮನುಸ್ಮೃತಿನಲ್ಲೂ ಇದು ಹೇಳ್ತಾರೆ. ಮನುಸ್ಮೃತಿನಲ್ಲೂ ಇದೇ ವಿಶೇಷವಾಗಿ ಹೇಳ್ತಾರೆ. ಸೂರ್ಯ ಉದಯ ಮುಳುಗುವಾಗ ತಕ್ಷಣ ಊಟ ಮಾಡಬಾರ್ದಂತೆ. ಹಾಗಾದಮೇಲೆ ಸೂರ್ಯ ಮುಳುಗಿದ ನಂತರ ಚಂದ್ರ ಉದಯ ಆದ 1 ಗಂಟೆಗೆ ಊಟ ಮಾಡೋದ್ರಿಂದ ಕೆಲವು ರೋಗಗಳನ್ನು ನಿವಾರಣೆ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗಾದರೆ ಶಾಸ್ತ್ರೀಯವಾಗಿ ನಿದ್ದೆ ಮಾಡೋದು ಹೇಗೆ, ಬೆಳಗ್ಗೆ ಎದ್ದ ತಕ್ಷಣ ರೋಗದಿಂದ ಮುಕ್ತರಾಗೋದು ಹೇಗೆ ಅನ್ನೋದನ್ನು ಒಂದು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇ ಆಚಾರ ನಿದ್ದೆ ಮಾಡೋಕ್ಕೆ ಏನಂದರೆ, ವಿರಾಮದ ಮುಂಚೆ ಸೂರ್ಯ ಮುಳುಗಿರಬೇಕು, 1 ಗಂಟೆ ಆಗಿರಬೇಕು, ಚಂದ್ರನು ಉದಯ ಆಗಿರಬೇಕು. ಸೂರ್ಯ ಮುಳುಗಿದಾನೆಂದರೆ ಚಂದ್ರ ಬಂದ ಅಂತ. ಸೂರ್ಯ ಅಸ್ತಮ ಚಂದ್ರೋದಯ 1 ಗಂಟೆ ನಂತರ ಊಟ ಮಾಡಿದ್ರೆ ಪ್ರಕೃತಿನಲ್ಲಿ ಏನು ವಿಷ ಪದಾರ್ಥಗಳು ಸೂರ್ಯ ಮುಳುಗುವಾಗ ಬಿಟ್ಟೋಗಿರ್ತಾನಲ್ಲ, ಸೂರ್ಯ ಮುಳುಗುವಾಗ ಬಿಟ್ಟೋಗಿರ್ತ ಕೆಲವು ತಾಜ್ಯ ವಸ್ತುಗಳು ಕಾಸ್ಮಿಕ್ ಎನರ್ಜಿನಲ್ಲಿ ಭೂಲೋಕದಲ್ಲಿ ನಾವಿದ್ದೀವಿ, ಭೂಹಲೋಕದಲ್ಲಿ ಮತ್ತು ಸುವರ್ಲೋಕದಲ್ಲಿ ಇರತಕ್ಕಂಥ ಓಝೋನ್ ಲೇಯರ್ ಇರತಕ್ಕಂಥ ಕೆಲವು ವಿಷ ಪದಾರ್ಥಗಳು ನಾವು ತಿನ್ನುವಂಥ ಆಹಾರ ಪದಾರ್ಥಗಳ ಮೇಲೆ, ಕುಡಿಯುವಂಥ ಪಾನೀಯಗಳ ಮೇಲೆ, ಕಾಫಿ ಟೀ ಮೇಲೆ ಸೇರಿಕೊಂಡು ನಿದ್ದೆನ ಗೆಡಿಸ್ಬಿಡುತ್ತಂತೆ. ಆದ್ದರಿಂದ ನಾವೇನು ಮಾಡಬೇಕು, ಚಂದ್ರ ಉದಯ ಆದಮೇಲೆ 1 ಗಂಟೆ ಮೇಲೆ ನಾವು ಊಟ ಮಾಡಬೇಕಂತೆ. ಊಟ ಆದಮೇಲೆ ನಾವು 1 ರಿಂದ 1 ಮುಕ್ಕಾಲು ಗಂಟೆ
ಮಲಗಬಾರ್ದಂತೆ. ಒಂದು ಊಟ ಮಾಡಬೇಕು, ಊಟ ಆದ 1 ಗಂಟೆ ಗ್ಯಾಪ್ ಬಿಡಬೇಕು. ನಾವೇನು ಮಾಡ್ತೀವಿ, ಊಟ ಆದ ತಕ್ಷಣ 10 ನಿಮಿಷಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲೋ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಏನೋ ಯೂರಿನ್ ಪಾಸ್ ಮಾಡಿಬಿಟ್ಟು ದಡ ಬಡ ಅಂತ ಬಂದು ಪಟ್ ಅಂತ ಮಲ್ಕೊಂಬಿಡ್ತೀವಿ. ಯಾವಾಗ ನಾವು ತಿಂದಂಥ ಆಹಾರ ಪದಾರ್ಥ ಜಠರದ ಒಳಗೆ ಸೇರಿರುತ್ತೆ, ಸ್ಲೋಗೆ ಒಂದೊಂದು ಪೀಸ್ ಸ್ಲೋಗೆ ಹೋಗ್ತಾ ಇರ್ತದೆ. ನಾವೇನು ಮಾಡ್ತೀವಿ, ಪಟ್ಟಂತ ಮಲಗಿದ ತಕ್ಷಣವೇ ನಮ್ಮ ಜಠರದಲ್ಲಿ ಆಹಾರ ಪದಾರ್ಥ ಒಳಗೆ ಹೋಗಿರೋದು ಜೀರ್ಣ ಆಗ್ತಿಲ್ಲ, ಪಚನಕ್ರಿಯೆ ಆಗ್ತಿಲ್ಲ, ಡೈಜೆಷನ್ ಶುರುವಾಗಿಲ್ಲ. ಉಳಿದ ಆಹಾರ ಪದಾರ್ಥ ಏನು ಹೊರಗಡೆ ಇದೆಯೋ ಜಠರದ ಹೊರಗಡೆ ಕ್ಯೂನಲ್ಲಿ ನಿಂತಿದ್ದಿಲ್ಲ, ಸ್ವಲ್ಪ ಹೋಗಿ ಸೇರ್ಕೊಂಡಿದೆ ಹೊಟ್ಟೆ ಒಳಗೆ, ಜಠರದೊಳಗೆ ಇನ್ನೂ ಸ್ವಲ್ಪ ಸೇರ್ಕೋಬೇಕು. ಪಲ್ಯ ಚಪಾತಿ ಏನೋ ತಿಂದಿರ್ತೀವಿ, ಅದು ಸಣ್ಣ ನಿಧಾನಕ್ಕೆ ಹೋಗ್ತಾ ಇರ್ತದೆ ಜಠರದೊಳಗಡೆ, ಕ್ಯೂನಲ್ಲಿ ನಿಂತಿರ್ತದೆ ಎಲ್ಲ ಆಹಾರ ಪದಾರ್ಥಗಳು ಕುಡ್ದಿದ್ದು ಎಲ್ಲ. ನಾವು ಸಳಸಾಗಿ ಮಲ್ಕೊಂಬಿಟ್ಟಾಗ ಬಾಡಿ ಸ್ಟ್ರೈಟಾಗಿದ್ದಾಗ ಮಾತ್ರ ಜಠರಕ್ಕೆ ಹೋಗೋಕ್ಕೆ ಸಾಧ್ಯ. ಬಾಡಿ ಹಾಸಿಗೆ ಮೇಲೆ ಮಲಗಿದ ತಕ್ಷಣ, ಚಾಪೆ ಮೇಲೆ ಮಲಗಿದ ತಕ್ಷಣ ಕ್ಯೂನಲ್ಲಿದ್ದ ಪದಾರ್ಥಗಳು ಹಾಗೆಯೇ ಕ್ಯೂನಲ್ಲಿ ನಿಂತಿರ್ತದೆ, ಒಳಗೆ ಹೋಗಿರೋದಿಲ್ಲ. ಅದಕ್ಕೇನು ಹೇಳಿದ್ದಾನೆ ಪರಾಶರ ಮುನಿಲು ವಿಷ್ಣು ಪುರಾಣದಲ್ಲಿ, ಭೋಜನಾನಂತರೇ ಅಂದರೆ ಭೋಜನ ಆದ ನಂತರ ಆಯಿತಾ, ಏಕಗಂಟ ಕಾಲ ಅಂದರೆ 1 ಗಂಟೆಗಳ ಕಾಲ ನೀವು ಮಲಗಬಾರ್ದು. ಮಲಗಿಬಿಟ್ಟೆ ಅಂತ ಇಟ್ಕೊಳ್ಳಿ, ಅವಾಗೇನಾಗತ್ತೆ, ಊಟ ಮಾಡಿದ್ದೆಲ್ಲ ಹಾಗೇ ಇರುತ್ತೆ, ಜೀರ್ಣ ಆಗಿರಲ್ಲ, ಬೆಳಗ್ಗೆ ಟಾಯ್ಲೆಟ್ಗೆ ಹೋಗೋಕ್ಕಾಗಲ್ಲ. ಊಟ ಮಾಡಿದ್ದು ಆ ಸಮಯದಲ್ಲಿ ಆ ಹೊತ್ತಿನ ಊಟ ಆವಾಗಲೇ ಜೀರ್ಣ ಆಗಬೇಕು, ಅದು ಆರೋಗ್ಯವಂತರ ಲಕ್ಷಣ. ಆ ತಿನ್ನಿದ ಅಲ್ಲೇ ಜೀರ್ಣ ಆಗಲಿಲ್ಲ ಅಂದರೆ ಅವನಿಗೇನಾಗುತ್ತೆ, ಕಾನ್ಸ್ಟಿಪೇಷನ್ನು, ಗ್ಯಾಸ್ ಟ್ರಬಲ್ ಶುರುವಾಗಿಬಿಡುತ್ತೆ. ನೋಡಿ, ಇದೊಂದು ವಿಜ್ಞಾನ. ಯಾವಾಗ ಅವನು ತಿಂದ ತಕ್ಷಣ ಮಲಗಿಬಿಡ್ತಾನೋ ಜಠರ ಭರ್ತಿ ಆಯಿತು, ಜಠರದೊಳಗಿರೋದು ಮಾತ್ರ ಜೀರ್ಣ ಆಯಿತು, ಜಠರ ಹೊರಗಡೆ ಕ್ಯೂನಲ್ಲಿ ನಿಂತಿರೋದು ಒಳಗೆ ಹೋಗಿಲ್ಲ, ನಿಂತೇ ಇರುತ್ತೆ, ಜೀರ್ಣ ಆಗಿಲ್ಲ. ಅದು ಜೀರ್ಣ ಆಗಬೇಕಾದ್ರೆ ನೆಕ್ಸ್ಟ್ ಬೆಳಗ್ಗೆ ನೀವು ಎದ್ದು ಯಾವಾಗ ಓಡಾಡ್ತಿರೋ ಆಗ ಮಾತ್ರ ನಿಧಾನಕ್ಕೆ ಒಳಗೆ ಪುಷ್ ಆಗುತ್ತೆ. ಯಾವಾಗ ಇದನ್ನಾಯಿತು ನಾವು ಮಲ್ಕೊಂಡಾಗ ಅದೇನಾಗುತ್ತೆ, ಹೃದಯ ಶ್ವಾಸಕೋಶ ಗಂಟಲಲ್ಲೇ ನಿಂತ್ಕೊಳ್ಳುತ್ತೆ. ಗಂಟಲಲ್ಲಿ ಬಂದು ಸೇರಿಕೊಂಡಾಗ ವಿದ್ಯುಕ್ಕಿದ್ದಾಗೆ ಉಸಿರಾಟದಲ್ಲಿ ತೊಂದರೆ ಆಗುತ್ತೆ. ಯಾವಾಗ ಮೂಗಿನ ಉಸಿರಾಟ ತೊಂದರೆ ಆಯಿತೋ ಬಾಯಿಂದ ಶುರುವಾಯ್ತು. ಯಾವಾಗ ಬಾಯಿಂದ ಉಸಿರಾಡ್ತಿದ್ದೀವಿ ಅಂದರೆ ಅದಕ್ಕೆ ಗೊರಕೆ ಅಂತ ಕರೀತಾರೆ, ಸ್ನೋರಿಂಗ್ ಅಂತ ಕರೀತಾರೆ. ಯಾವಾಗ ಆ ಗೊರಕೆ ಜಾಸ್ತಿ ಆಯಿತು ಅವನಿಗೆ ಗಂಟಲೆಲ್ಲ ಒಣಗುತ್ತೆ, ಬಾಯಲ್ಲೇ ಉಸಿರು ಬಿಡ್ತಾನೆ, ಬಾಯಿಂದ ಉಸಿರು ತಗೋತಾರೆ. ಬಾಯಿಂದ ಉಸಿರು ಬಿಟ್ಟು ಬಾಯಿಂದ ಉಸಿರು ತಗೊಂಡಾಗ ಬಾಯೆಲ್ಲ ಒಣಗುತ್ತೆ. ವಾತಾವರಣದಲ್ಲಿ ಪ್ರಕೃತಿ ಇರತಕ್ಕಂಥ ಎಲ್ಲ ಕ್ರಿಮಿಕೀಟ, ಸಣ್ಣ ಸಣ್ಣ ಕೂದಲಿಗಿಂತಲೂ ಡಸ್ಟ್ಗಿಂತಲೂ ಸಣ್ಣ ಸಣ್ಣ ತುಂಡು ವಿಷ ಕ್ರಿಮಿಗಳು ಬಾಯಿ ತಗೊಂಡಿದ್ದಾಗ ಎಲ್ಲ ಒಳಗೂ ಸ್ಟಾಕ್ ಆಗುತ್ತೆ. ಸ್ಟಾಕ್ ಆದ ತಕ್ಷಣ ಬೆಳಗ್ಗೆ ಏನಾಗುತ್ತೆ, ಅವನಿಗೆ ಮೈಯೆಲ್ಲ ತೂಕ ಆಗುತ್ತೆ, ಭಾರ ಆಗುತ್ತೆ. ಒಂದು ಕಡೆ ನಡೆಯೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಮೆಟ್ಲತ್ತಕ್ಕಾಗಲ್ಲ, ಬೆಟ್ಟ ಹತ್ತಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅವನಿಗೇನು ಮಾಡಿಬಿಡ್ತಾನೆ, ಹಾಗೇ ನಡ್ಸ್ಕೊಂಡು ಹೋಗ್ತಾನೆ. ಇದೇ ಥರ 1 ದಿನ 2 ದಿನ 3 ದಿನ, 1 ವಾರ, 1 ತಿಂಗಳು 2 ತಿಂಗಳು ಹಿಂಗೇನು ಮಾಡ್ಕೊಂಡು ಬಿಡ್ತು, ಒಬಿಸಿಟಿ ಬಂದುಬಿಡುತ್ತೆ. ಒಬಿಸಿಟಿ ಅಂದರೆ ಹೊಟ್ಟೆ ದಪ್ಪ ಆಯಿತು, ಮೈ ಭಾರ ಆಯಿತು ಅಂತ. ಒಬಿಸಿಟಿ ಯಾವಾಗ ದಪ್ಪ ಆಯಿತು, ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಯಾವಾಗ ಒಬಿಸಿಟಿ ಜಾಸ್ತಿ ಆಯಿತು, ತೂಕ ಜಾಸ್ತಿ ಆಯಿತು, ಹೊಟ್ಟೆ ದಪ್ಪ ಆಯಿತು, ಹೊಟ್ಟೆ ಸ್ಟಬ್ಬ ಆಯಿತು, ಡಯಾಬಿಟಿಸ್ಗೆ ಕಾರಣ ಆಗುತ್ತೆ. ಯಾವಾಗ ಡಯಾಬಿಟಿಸ್ ಬಂತು, ತಿಂದಿದ್ದ ಪದಾರ್ಥ ಜಾಸ್ತಿ ಜೀರ್ಣ ಆಗ್ತಿಲ್ಲ, ತಿನ್ನಬೇಕು ಅಂತ ಆಸೆ ಆದರೆ ಒಂದೊಂದೇ ಚೂರು ಒಳಗೆ ಜಾಗ ಇಲ್ಲ, ತಿನ್ನೋಕ್ಕಾಗ್ತಿಲ್ಲ, ಗ್ಯಾಸ್ಟ್ರೈಟಿಕ್ ಬಂತು. ಡಯಾಬಿಟಿಸು ಗ್ಯಾಸ್ಟ್ರಿಕ್ ಎರಡೂ ಸೇರಿಕೊಂಡಾಗ ಬಿ ಪಿ ಬಂತು. ಯಾವಾಗ ಬಿ ಪಿ, ಡಯಾಬಿಟಿಸು, ಗ್ಯಾಸ್ಟ್ರಿಕ್ 3 ಬಂತು, ಥೈರಾಯ್ಡ್ಗೆ ಹೋಯ್ತು. ಯಾಕೆ ಥೈರಾಯ್ಡ್ ಆಗಲೇ ಬರ್ತಾಯಿದೆ, ಯಾಕೆ ನಾನು ಬಾಯಿ ಬಿಟ್ಕೊಂಡು ಮಲಗ್ತಾನೆ. ಆದ್ದರಿಂದ ಕಂಠ ಪೂರ್ತಿ ಊಟ ಮಾಡಬಾರ್ದು ರಾತ್ರಿ ಹೊತ್ತು, ಅದೊಂದು ವಿಶೇಷವಾದಂಥ ಸಂಪ್ರದಾಯ. ಬೆಳಗ್ಗೆ ಇಷ್ಟು ತಿನ್ನಿ, ಮಧ್ಯಾಹ್ನ ಇಷ್ಟು ತಿನ್ನಿ, ಸಂಜೆ ಇಷ್ಟೇ ತಿನ್ನಿ. ಬೆಳಗ್ಗೆ ಎಷ್ಟು ತಿನ್ನಿ ಬೇಕಾದ್ರೆ, ಮಧ್ಯಾಹ್ನ ಎಷ್ಟು ತಿನ್ನಿ, ಸಂಜೆ ಎಷ್ಟು ತಿನ್ನಿ. ಯಾಕೆಂದರೆ ಕ್ಯೂನಲ್ಲಿ ನಿಲ್ಲಬಾರ್ದು ಫುಡ್ಡು, ನಾವು ತಿಂದಂಥದ್ದು ಕುಡ್ದಂಥದ್ದು. ಕ್ಯೂನಲ್ಲಿ ನಿಲ್ಲಿಸ್ಬಿಟ್ಟ ಅಂದರೆ ಮುಗೀತು ಒಂದು ಕತೆ. ಹೀಗಾಗಿ ಇದನ್ನು ಏನು ಮಾಡ್ತಾರೆ, ಒಂದು ಆಚರಣೆ, ಒಂದು ರಾತ್ರಿ ಭೋಜನವನ್ನು ಮಿತಿಯಾಗಿ ಯೂಸ್ ಮಾಡಿ, ಫಲಹಾರದಲ್ಲಿ ಉಪಯೋಗಿಸು. ಫಲಹಾರ ಥರ ತಗೋ, ಒಂದು ಸ್ವಲ್ಪ ಇಷ್ಟೆಷ್ಟು ತೊಗೊಂಡು ತಿನ್ನು. ಬೆಳಗ್ಗೆ ಲವಲವಿಕೆಯಾಗಿ ಎದ್ದೊಳ್ತೀಯ. ಯಾವಾಗ ಲವಲವಿಕೆ ಎತ್ತು, ಹೇಮೋಗ್ಲೋಬಿನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಪ್ಲೇಟೆಂಟ್ಸ್ ಕೌಂಟ್ಸ್ ಮ್ಯಾನೇಜ್ ಮಾಡುತ್ತೆ. ಆ ಪ್ಲೇಟ್ಲೆಟ್ಸ್ ಕೌಂಟ್ಸ್ ಯಾವಾಗ ಮ್ಯಾನೇಜ್ ಆಯಿತು, ನಿನಗೆ ರೋಗ ಬರೋದಿಲ್ಲ ಅಂತ ಹೇಳಿದ್ರು. ಇದು ಪರಾಶರ ಮುನಿಗಳು. ವಿಷ್ಣು ಪುರಾಣದಲ್ಲಿ ಇದನ್ನೇ ಹೇಳ್ತಾರೆ, ರಾತ್ರಿ ಊಟ ಕಮ್ಮಿ ಮಾಡು, ತುಂಬ ಕಮ್ಮಿ ಮಾಡು, ಮತ್ತು ಉಸಿರಾಟಕ್ಕೆ ಆಗುವಷ್ಟು ಶಕ್ತಿನಲ್ಲಿ ಸಂಪಾದಿಸ್ಕೋ ರಾತ್ರಿ ನಿದ್ದೆ ಮಾಡುವಾಗ ಅನ್ನೋದನ್ನು ತಿಳಿಸಿದ್ದಾರೆ. ಇದಿಷ್ಟು ಒಂದು ಸೂತ್ರ, ಒಂದು ಸಿದ್ಧಾಂತ, ಇದು ತತ್ವಗಳು. ಮೂರನೇ ಸೂತ್ರ ಏನಂದರೆ ಸಂಸ್ಕಾರ, ಆಚಾರ. ಈ ನಿದ್ರೆ ಅನ್ನೋ ಸಂಸ್ಕಾರದಲ್ಲಿ 3ನೇ ಆಚಾರ ಏನಂತಂದರೆ ಮಲಗೋ ಪಾಸ್ಚರ್ಸ್, ಬಾಡಿ ಎಕಾಲಜಿ. ಆ ಬಾಡಿ ಎಕಾಲಜಿನ ನೀನು ಕರೆಕ್ಟಾಗಿ ಗಮನಿಸುವಂಥದ್ದು. ಅವ್ರು ಹೇಳಿದ್ದಾರೆ, ಪೂರ್ವ ಅಥವಾ ದಕ್ಷಿಣಕ್ಕೆ ನೀನು ತಲೆ ಹಾಕಿ ಮಲಗಿದ್ರೆ
ನಿಮಗೆ ಸುಖಕರ ನಿದ್ರೆ ಬರುತ್ತೆ. ನಾಳೆ ಬೆಳಗ್ಗೆಯಿಂದ ನೀನು ಆರೋಗ್ಯವಾಗಿರ್ತೀಯ. ನಾರ್ತ್ ಡೈರೆಕ್ಷನ್ಗೆ, ಉತ್ತರಕ್ಕೆ ತಲೆ ಹಾಕ್ಬಿಟ್ಟು ದಕ್ಷಿಣಕ್ಕೆ ತಲೆ ಹಾಕ್ಬಿಟ್ಟು ಸೌತ್ಗೆ ನೀನು ಕಾಲು ಚಾಚಿದ್ರೆ, ದಕ್ಷಿಣಕ್ಕೆ ಕಾಲು ಚಾಚಿ ಮಲಗಿದ್ರೆ ನಿನಗೆ ಏನೇನು ರೋಗ ಬರುತ್ತೆ ಅಂತ ಆವತ್ತಿನ ಕಾಲದಲ್ಲೇ ಬರೆದಿಟ್ಬಿಟ್ಟಿದ್ದಾರೆ. ಇದು ನಾವು ರಿಸರ್ಚ್ ಮಾಡಿಬಿಟ್ಟು ಅದು ಸರಿಯೋ ತಪ್ಪು ಅಂತ ನೋಡ್ತೀವಿ. ಕರೆಕ್ಟಾಗೇ ಬಂದಿದೆ. ವಿಷ್ಣು ಪುರಾಣದಲ್ಲಿ ಏನು ಹೇಳಿದಾರೋ, ಪರಾಶರ ಶಾಸ್ತ್ರದಲ್ಲಿ ಏನು ಹೇಳಿದಾರೋ, ಪರಾಶರಗಳು ಮನುಸ್ಮೃತಿನಲ್ಲಿ ಹೇಳಿದಾರೋ, ಆ ಮೂರು ಒಂದೇ ಆಗಿದೆ. ಅದು ಬರೆದಿರೋ ಕಾಲ ಬೇರೆ ಬೇರೆ ಟೈಮಲ್ಲಿ ಬರೆದಿದ್ದಾರೆ 3 ಜನನು. ಆದರೆ ಕಾನ್ಸೆಪ್ಟ್ ಒಂದೇ, ರಿಸಲ್ಟು ಒಂದೇ, ಫಿಲಾಸಫಿನೂ ಒಂದೇ. ಆದ್ದರಿಂದ ಸೌತಲ್ಲಿ ಒಳ್ಳೆ ಎನರ್ಜಿ ಇದೆ, ಈಸ್ಟಲ್ಲಿ ಒಳ್ಳೆ ಎನರ್ಜಿ ಇದೆ, ನಾರ್ತಲ್ಲಿ ಒಳ್ಳೆ ಎನರ್ಜಿ ಇಲ್ಲ. ನಾರ್ತ್ ಪೋಲು ನೆಗೆಟಿವ್ ಎನರ್ಜಿ, ಸೌತ್ ಪೋಲು ಪಾಸಿಟಿವ್ ಅಂತ ಆವತ್ತಿನ ಕಾಲದಲ್ಲೇ ಹೇಳಿಬಿಟ್ಟಿದ್ದಾರೆ. ಹಾಗಿದ್ದಕ್ಕೆ ನಿದ್ರೆ ನಾವು ಮಾಡಬೇಕಾದ್ರೆ ಯಾವ ದಿಕ್ಕಲ್ಲಿ ಮಲಗಬೇಕು, ವಾಸ್ತುಶಾಸ್ತ್ರ ಏನು ಹೇಳುತ್ತೆ ಅನ್ನೋದನ್ನು ನಾನು ನಾಳಿನ ಸಂಚಿಕೆಯಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.